ಆಯ್ಕೆ ಮಾಡ್ಕೋಬೇಕು. ಬೆಳಿಗ್ಗೆ ಬಂದ ತಕ್ಷಣ ನಿಮಗೆ ತಿಂಡಿ ಇರುತ್ತೆ. ತಿಂಡಿಯ ಟೈಮ್ ಬಂದು 9ರಿಂದ 10:30ವರೆಗೂ ನಿಮಗೆ ಇಲ್ಲಿ ತಿಂಡಿ ಸಿಗುತ್ತೆ, ಒಳ್ಳೆ ತಿಂಡಿ ಇರುತ್ತೆ. ಆಮೇಲೆ ಬಂದು ನಿಮಗೆ ಲಂಚ್ ಟೈಮ್ 1 ಗಂಟೆಯಿಂದ 2:30ವರೆಗೂ ನಿಮಗೆ ಲಂಚ್ ಇರುತ್ತೆ. ಹಾಗೆ ಟೀ ಬ್ರೇಕು ಇರುತ್ತೆ ಮಧ್ಯದಲ್ಲಿ. ಆ್ಯಂಡ್ ಡಿನ್ನರ್ ಬಂದು ನಿಮಗೆ 8ರಿಂದ 9:30ವರೆಗೂ. ನಾನು ಪರ್ಸ್ನಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಇಲ್ಲಿ ಫುಡ್ ಮಾತ್ರ ಸಕ್ಕತ್ತಾಗಿರುತ್ತೆ. ನಾನ್ ವೆಜ್, ವೆಜ್ ಎರಡೂ ಇರುತ್ತೆ. ತುಂಬ ವೆರೈಟಿಗಳಿರುತ್ತೆ. ರೈಸಲ್ಲಿ ತುಂಬ ವೆರೈಟಿ ಇರುತ್ತೆ. ನಿಮಗೆ ಏನೇನು ಐಟಮ್ ಬೇಕಲ್ಲ ಅದರಲ್ಲಿ ತುಂಬ ವೆರೈಟಿ ಆಗಿದಂತಹ ಫುಡ್ಗಳು ಇಲ್ಲಿ ಸಿಗುತ್ತೆ. ಈಗ ತಿಂಡಿ ರೆಡಿ ಇದೆ, ತಿಂಡಿ ಮಾಡ್ಕೊಳ್ಳೋಣ. ತಿಂಡಿ ಹೇಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಆಮೇಲೆ ಗೇಮ್ಸ್ ಆಡ್ತೀವಿ ನಾನು ನನ್ನ ಫ್ಯಾಮಿಲಿ ಜೊತೆ. ಗೇಮ್ಸ್ನ ಹೇಗಿದೆ ಅಂತ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀವಿ. ಇಡೀ ಈ ಒಂದು ರೆಸಾರ್ಟ್ನ ನಿಮಗೆ ಪೂರ್ತಿಯಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಏನೇನಿದೆ ಹೇಗಿದೆ ಅಂತ ಎಲ್ಲನೂ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಬನ್ನಿ ಹಾಗಾದರೆ ತಿಂಡಿ ಹೇಗಿದೆ ಅಂತ ನೋಡೋಣ. ಇಲ್ಲಿ ಟೈಮಿಗೆ ತಿಂಡಿ, ಊಟ, ಕಾಫಿ, ಟೀ ಎಲ್ಲ ಕರೆಕ್ಟಾಗಿ ರೆಡಿ ಆಗಿಬಿಟ್ಟಿರುತ್ತೆ. ತಿಂಡಿ ಹೇಗಿದೆ ಅಂತ ತಿಂಡಿ ಹೇಗಿದೆ ಅಂತ ತಿಂತಾನೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಬನ್ನಿ. ಬ್ರೆಡ್ ಇದೆ, ಬ್ರೆಡ್ ಜಾಮ್ ಇದೆ. ಬನ್ನಿ ಮತ್ತೇನಿದೆ ನೋಡೋಣ. ನಾವು ಎಲ್ಲೂ ಹೋದರೂ ಕೂಡ ನಮಗೆ ಒಂದು ಟ್ರಿಪ್ಪು, ಆ ಜರ್ನಿ, ಆ ಒಂದು ಹೊರಗಡೆ ಏನು ಹೋಗಿರ್ತೀವಲ್ಲ ಅವತ್ತೊಂದು ದಿನ ಕಂಪ್ಲೀಟ್ ಆಗಬೇಕಂದ್ರೆ ಕರೆಕ್ಟಾಗಿ ಊಟ ಸಿಗಬೇಕು. ಅದು ಊಟ ಸಿಕ್ಕರೆ ಸಾಕಾಗಲ್ಲ, ತುಂಬ ಟೇಸ್ಟಾಗಿ ಚೆನ್ನಾಗಿರಬೇಕು. ಇವತ್ತು ಈ ತಿಂಡಿ ಹೇಗಿದೆ ಅಂತ ನಾನು ತಿಂತಾನೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಡ್ಲಿ, ಸಾಂಬಾರ್, ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ ಶೂಟಿಂಗಲ್ಲಿ ಇಡ್ಲಿ ವಡ ರೈಸ್ ಬಾತು ತಿಂದಿರ್ತೀವಿ. ಹಾಗಾಗಿ ನಮಗೆ ಟೇಸ್ಟ್ ಇಡ್ಲಿ ವಡದ್ದು ಬೇಗ ಕಂಡು ಹಿಡಿದ್ಬಿಡ್ತೀವಿ. ನೋಡೋಣ ಈ ಇಡ್ಲಿ ವಡ ಹೇಗಿದೆ ಅಂತ. ಆಕ್ಚುಲಿ ಸ್ವೀಟ್ ಫೇವ್ರೆಟ್ ಉಪ್ಪಿಟ್ಟು ಮತ್ತೆ ಶೀರಾ ಇದೆ. ಉಪ್ಪಿಟ್ಟು, ಕೇಸರಿ ಬಾತ್ ಅದು ನನ್ನ ಫೇವ್ರೇಟ್, ಯಾವಾಗಲೂ ನನ್ನ ಫೇವ್ರೇಟ್. ಏನಕ್ಕೆ ನಾವು ಮನೇಲಿ ಯಾವಾಗಲೂ ರೆಗ್ಯುಲರಾಗಿ ಉಪ್ಪಿಟ್ಟು ಮಾಡ್ತೀವಿ. ಈ ಹೊರಗಡೆ ಉಪ್ಪಿಟ್ಟು ಮಾಡೋದು ಸಾಕಾಗಿ ಟೇಸ್ಟಿಯಾಗಿರುತ್ತೆ. ನಾನು ಮಾತ್ರ ತಿಂಡಿ ಹಾಕೊಂಡಿದ್ದೀನಿ, ನಾನು ತಿಂಡಿ ತಿನ್ನೋಕೆ ಹೋಗ್ತೀನಿ. ಸಾವ್ಕಾರ ಅವರು ಮಿಕ್ಕಿದ ಡೀಟೇಲ್ಸ್ನ ಹೇಳ್ತಾರೆ. ಬೇಗ ಪಾಪಿ. ರೈಸ್ ಇದೆ, ರೈಸ್ ಆಮೇಲೆ ಹಾಕೊಳ್ಳೋಣ. ಇಡ್ಲಿ ವಡ ತಿನ್ನೋಣ ಫಸ್ಟು. ಮತ್ತು ಚಟ್ನಿ ಇದೆ, ಉಪ್ಪಿಟ್ಟಿದೆ, ಕೇಸರಿ ಬಾತ್ ಇದೆ. ಇನ್ನು ನಾನ್ ವೆಜ್ ಐಟಮ್ ಅಂತ ಬಂದರೆ ಏನಿದೆ, ಎಗ್ಗಿದೆ, ಬಾಯ್ಲ್ಡ್ ಎಗ್ಗಿದೆ. ಈ ಕಡೆ ಏನು ಜ್ಯೂಸ್ ಏನೋ ಇಟ್ಟಿದ್ದಾರಲ್ಲ ನೋಡೋಣ. ಜ್ಯೂಸ್ ಏನಿದೆ, ಗ್ರೇಪ್ಸ್ ಜ್ಯೂಸ್ ಇಟ್ಟಿದ್ದಾರೆ. ಒಂದೊಂದೇ ತಿನ್ಕೊಂಡು ಟೇಸ್ಟ್ ಮಾಡೋಣ. ಫಸ್ಟು ಇಡ್ಲಿನ ಈಗ ಒಂದು ಸ್ಪೆಷಲ್ ಗೇಮ್ ಇದು. ಎಲ್ಲರೂ ಒಂದೊಂದು ಐಟಮ್ನ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀವಿ. ಈಗ ಮಮ್ಮಿ ಇಡ್ಲಿ ತಿನ್ನು. ನಾನು ಆಲ್ರೆಡಿ ಇಡ್ಲಿ ತಿಂದಿನಿ, ಸೂಪರ್ ಆಗೈತೆ. ಅಮ್ಮಂಗೆ ಕೇಳಿ ರಿವ್ಯೂ. ನನ್ನ ಪ್ರಕಾರ ಸೂಪರ್. ಇಡ್ಲಿ ಹೆಂಗಿದೆ? ಸೂಪರ್ ಆಗೈತೆ. ಅದೇ ಈಗ ನಮ್ಮ ಅಮ್ಮ ಹೇಳ್ಬೇಕು. ಅಮ್ಮ ನೀವು ತಿಂದು ಹೇಳಿ. ವಡ ತಿನ್ನು ಮಮ್ಮಿ. ಹೆಂಗಿದೆ? ಚೆನ್ನಾಗಿದೆಯಾ? ಪಾಪ ಕೇಸರಿ ಬಾತ್ ತಿನ್ರಿ. ಇಲ್ಲ ಐತೋಡ್ ತಗೊಳ್ಳಿ. ಕೇಸರಿ ಬಾತ್ ಬಹಳ ಚೆನ್ನಾಗಿದೆ. ತಿಂದ್ಬಿಟ್ಟು ಹೇಳ್ಬೇಕು. ಆಲ್ರೆಡಿ ಒಂದ್ಸತಿ ಅಪ್ಪ ಟೇಸ್ಟ್ ನೋಡೋರು ಅದಕ್ಕೆ. ಚಿಂಟ ಚೋಟ ನೀನೇನ್ ತಿಂತೀಯ? ಏನ್ ತಿಂತೀಯ? ದೋಸೆ ಅಂತೆ. ಉಪ್ಪಿಟ್ಟು ತಿಂತಾ ಇದ್ದೀನಿ. ಚೆನ್ನಾಗಿದೆ, ಉಪ್ಪಿಟ್ಟು ಚೆನ್ನಾಗಿದೆ. ಓವರ್ ಆಗಿ ಎಲ್ಲನೂ ಚೆನ್ನಾಗಿದೆ. ಸುಮ್ಮನೆ ಹೇಳ್ತಾ ಇಲ್ಲ, ಡೀಸೆಂಟಾಗಿ ಚೆನ್ನಾಗಿದೆ. ನಮ್ಮ ಸಾವ್ಕಾರ್ನ 5 ಸ್ಟಾರ್ ಹೋಟೆಲ್ ಕರ್ಕೊಂಡು ಹೋದ್ರು ಅವ್ನು ಕೇಳೋದೆ ಉಪ್ಪಿಟ್ಟು ಮತ್ತೆ ಶೀರಾ. ಹೌದು, ಎಲ್ಲೋದ್ರು ನಮ್ ತನನ ಬಿಟ್ಟು ಕೊಡಬಾರ್ದು ಅಲ್ ಮಮ್ಮಿ. ಸೂಟ್ ಬೂಟ್ ಹಾಕೊಂಡ್ರೆ ನಮ್ ತನನ ಬಿಟ್ಟು ಕೊಡಬಾರ್ದು, ಇರ್ಬೇಕು ಒಂಚೂರು. ನಾನು ಎಲ್ಲೋದ್ರು ರೊಟ್ಟಿ ಚಪಾತಿ. ಹೌದು, ಕೇಸರಿ ಬಾತು ನಿಜ ಹೇಳ್ಬೇಕಂದ್ರೆ ಆಮೆಗುಂದಿ ರೆಸಾರ್ಟ್ ಅಲ್ಲಿ ಚೆನ್ನಾಗಿದೆ. ಫುಡ್ ಮಾತ್ರ ಸೂಪರ್ ಆಗಿರತ್ತೆ. ಎಲ್ಲಾ ಫುಡ್ಸ್ ಈಗ ತುಂಬಾ ವೆರೈಟಿ ಇರ್ತೈತೆ. ಆದ್ರೂ ಅಯ್ಯೋ ಈ ಚೆನ್ನಾಗಿದೆ ಈ ಚೆನ್ನಾಗಿಲ್ಲ ಅಂತ ಹೇಳೋ ಮಾತೇ ಇಲ್ಲ. ಸೂಪರ್, ಎಲ್ಲಾನು ಸೂಪರ್. ಎಲ್ಲ ಐಟಮ್ಗಳು ಚೆನ್ನಾಗಿದೆ. ವೆರೈಟಿ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನ ಚೆನ್ನಾಗಿ ಶುಚಿಯಾಗಿ ಟೇಸ್ಟಿಯಾಗಿ ಮಾಡೋದು ಇಂಪಾರ್ಟೆಂಟು. ಎಲ್ಲನೂ ಬಿಸಿಯಾಗಿದೆ ಪ್ರತಿಯೊಂದು. ಆಮೇಲೆ ತುಂಬ ಟೇಸ್ಟಿಯಾಗಿದೆ. ಓವರ್ ಆಗಿ ಸ್ವೀಟ್ ಥರ, ಓವರ್ ಆಗಿ ಖಾರ ಥರ ಆ ಥರ ಇಲ್ಲ, ಎಲ್ಲ ಮೀಡಿಯಮ್ ಸೈಜ್ ಚೆನ್ನಾಗಿದೆ. ತಿಂಡಿ ಮಾಡೋಣ, ತಿಂಡಿ ಮಾಡಿ ಎಲ್ಲ ಮುಗಿಸ್ಬಿಟ್ಟು ಗೇಮ್ ಹತ್ರ ಹೋಗೋಣ. ಓಕೆ, ಸಿಗೋಣ ಮತ್ತೆ. ಹೆಂಗಿದೆ ತಿಂಡಿ? ಸೂಪರ್.
A few moments later. ನಾನು ಸೈಕ್ಲಿಂಗ್ ಹೋಗ್ತಾ ಇದ್ದೀನಿ. ಜಿಪ್ಲೈನ್ ಆಯಿತು, ಜಿಪ್ಲೈನ್ ತುಂಬ ಚೆನ್ನಾಗಿತ್ತು. ಈಗ ಸೈಕ್ಲಿಂಗು ಹೋಗ್ತೀನಿ, ನೋಡೋಣ ಹೆಂಗಿದೆ ಎಕ್ಸ್ಪೀರಿಯೆನ್ಸ್ ಅಂತ ಮಾಡೋಣ. ನಾನು ಫಸ್ಟ್ ಟೈಮ್ ಮಾಡ್ತಿರೋದು. ನನಗೆ ಅಡ್ವೆಂಚರ್ ಗೇಮ್ ಅಂದ್ರೆ ಇಷ್ಟ, ಬಟ್ ನನಗೆ ಆಡೋಕ್ಕೆ ಇಷ್ಟ ಇರಲ್ಲ, ನೋಡೋಕ್ಕೆ ಮಾತ್ರ ಇಷ್ಟ. ಇವತ್ತು ಖುದ್ದಾಗಿ ನಾನೇ ಆಡ್ತಾ ಇದ್ದೀನಿ, ನೋಡೋಣ. ಲೆಟ್ಸ್ ಗೋ. ಪೆಡಲ್ ಮಾಡ್ತಾರೆ, ಪೆಡಲು ನಿಧಾನ ತೂಕೊಂಡೋಗಿ. ಹೌದಾ? ಬ್ರೇಕ್ ಇಲ್ವಾ ಅದಕ್ಕೆ? ಹಾಂ, ತಗೊಂಡಂತ ಹೇಳಂಗಾಗತ್ತೆ. ಈಗ ಸೆಕೆಂಡ್ ರೌಂಡ್. ಈ ಸಾರಿ ಹೊಸ ಹುರುಪಿನೊಂದಿಗೆ, ಉತ್ಸಾಹದೊಂದಿಗೆ ಮತ್ತೆ ಬರ್ತಾ ಇದ್ದೇನೆ. ಹೋಗ್ಬೇಕಾದ್ರೆ ತುಂಬ ಭಯ ಆಯಿತು, ಇವಾಗ ಒಳ್ಳೆ ಕಾನ್ಫಿಡೆನ್ಸ್ ತುಂಬಿಕೊಂಡು ನಿಮ್ಮ ಎದುರಿಗೆ ನಾನು ನಿಮ್ಮಯ ಸೀರಿಯಸ್ಲಿ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಭಯ ಆಯಿತು. ನಾವು ಐ ಆಮ್ ರೆಡಿ. ಇನ್ನೊಂದು 10 ಸಲ ಅಡ್ಡಾಡ್ಬಿಟ್ರೆ ನನಗೆ ಆರಾಮಾಗಿ ಭೂಮಿ ಮೇಲೆ ನಡೆದಂಗೆ ಆಗುತ್ತೆ. ಹಾಗೆ ಚೆನ್ನಾಗಿದೆ. ನನ್ನನ್ನು ವೆಲ್ಕಮ್ ಮಾಡೋಕ್ಕೆ ನೋಡಿ ಎಷ್ಟು ಜನ ನಿಂತಿದ್ದಾರೆ, ಎಲ್ಲ ವೆಲ್ಕಮ್ ಮಾಡಕ್ಕೆ ನಿಂತಿದ್ದಾರೆ. ಹ್ಞೂ, ಹೋಗ್ಬೇಕಾದ್ರೆ ಭಯ ಆಗುತ್ತೆ, ಬರಬೇಕಾದ್ರೆ ಆರಾಮಾಗಿ ಬರ್ಬೋದು. ಹಾಂ, ಈ 2-3 ಸಲ, ಇನ್ನೊಂದು 2-3 ಸಲ ಅಡ್ಡಾಡ್ಬಿಟ್ರೆ ಅಭ್ಯಾಸ ಆಗ್ಬಿಡುತ್ತೆ. ಚೆನ್ನಾಗಿತ್ತು. ಈಗ ನೆಕ್ಸ್ಟ್ ರೌಂಡ್ ಯಾರು ಹೋಗ್ತೀರಾ? ಹಾಂ, ನಮ್ಮ ಚಿಟೇಶ್. ನಾ ಸೈಕ್ಲಿಂಗ್ ಮಾಡಿ ಬಂದ ತಕ್ಷಣ ನೋಡಿ ನಾನು ವೆಲ್ಕಮ್ ಮಾಡಕ್ಕೆ ಹೆಂಗೆ ನಿಂತಿದ್ರಲ್ಲ, ಯಾರಿಗಿಲ್ಲ. ಈಗ ಹಿಂತಿರುಗಿ ನೋಡಿದ್ರೆ ಹೋಗ್ಬಿಟ್ಟು ಅವ್ರು ಎಲ್ಲರೂ ನಾನು ವೆಲ್ಕಮ್ ಮಾಡಕ್ಕೆ ನಿಂತಿದ್ರೆ ನೀವೆಲ್ಲರೂ ಅಂತ ಬಿಲ್ಡಪ್ ಕೊಟ್ರೆ ಯಾರು ನಿಲ್ತಾ ಇದೆ ಇಲ್ಲಿ? ಹಾಂ, ಅವಳಿಗೆ ಎದುರ್ತಾ ಇದ್ದಾಳೆ, ಹೋಗಕ್ಕೆ ಒಲ್ಲದಿದ್ದಾರೆ, ಇವ್ರು ಫೋರ್ಸ್ ಮಾಡಿ ಕಳಿಸ್ತಾ ಇದ್ದಾರೆ. ನೋಡೋಣ. ಈಗ ಒಂದು ಚಿಟ್ಟೇಶ ಹೋಗ್ತಾನೆ. ಹಾಂ, ಚಿಟ್ಟ. ಎಸ್, ತುಳಿ ತುಳ್ಕೊಂತಾಗ ಏನು ಬೀಳಲ್ಲಿ ಹೋಗ್ಲಿ, ಅದು ಆರಾಮಾಗಿ. ಹೋದ, ಅಲ್ಲಿ ಹೋದ್ಮೇಲೆ ಅನ್ಸುತ್ತೆ ತಡೆ ಅವನಿಗೆ. ಈಗ ಹೋಗ್ತಾನೆ ಇಲ್ಲಿಂದ, ಅಲ್ಲಿ ತುಳಿಬೇಕು. ಜೋರಾಗಿ ತುಳಿಲೇ. ಹಾಂ, ರೀಚ್ ಆದ ನಮ್ಮ ಚಿಟೇಶ್. ಹಾಯ್ ಮಾಡು ಮಾಮಗ. ಹಾಯ್ ಮಮ್ಮ, ಮಾತಾಡು. ಏನೋನು? ಆಕಾಶ್ ಮಾಮ ಅನು. ಆಕಾಶ್ ಮಾಮ ಹಿಂಗೆ ಹಿಡ್ಕೋ. ಬಾ ಮಮ್ಮ, ಸ್ಪೀಡಾಗಿ ಬಾ ಅನು. ಸ್ಪೀಡ್ ಬಾ ಮಮ್ಮ ಅನು. ಅದನ್ನೇ ತಿನ್ಬೇಡ್ಲಿ. ಹಾಂ, ಸ್ಪೀಡಾಗಿ ಬಾ ಮಮ್ಮ ಅನು. ಬಾ 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 ಬಾಲೆ. ಜೋರಾಗಿ ತುಳಿ, ಎದುರ್ತಾನ ಅವನು. ಜೋರಾಗಿ ತುಳಿ. ಹಾಂ, ಹೆದರಿಕಾಯ್ತಾ? ಚೆನ್ನಾಗಿತ್ತು, ಆದ್ರೆ ಭಯ. ಆಕ್ಚುಲಿ ನಮ್ಮ ಮತ್ತೆ ಆಡೋ ಗೇಮ್ ನನ್ಗೆ ಸಖತ್ ಕ್ಯೂರಿಯಾಸಿಟಿ ಇದೆ. ಸೊ ಈಗ ನಮ್ಮ ಮತ್ತೆ ಬರ್ಲಿಕ್ಕತ್ತಾರ, ಹೆಂಗ್ ಬರ್ತಾರ, ಅವ್ರಿಗೆ ಹೆಂಗ್ ಎಕ್ಸ್ಪೀರಿಯನ್ಸ್ ಏನು, ಭಯ ಆಯ್ತಾ ಏನು ಅಂತ. ಆಕ್ಚುಲಿ ಅವ್ರು ಓಲನ್ ಆತಿದ್ರೆ ಒತ್ತಾಯಪೂರ್ವಕವಾಗಿ ನಾವ ಕಳ್ಸಿವಿ. ಸೊ ನೋಡೋಣ. ಬಂದ್ಲು ಫೈನಲಿ ಬಂದ್ರ ಅಮ್ಮ. ನಂಗೆ ನಮ್ಮ ಮತ್ತೆ ಆಟ ಆಡೋದೇ ಒಂಥರ ದೊಡ್ಡ ಖುಷಿ. ಫೈನಲಿ ಪಾಪ. ಬಂದಲ್ಲ ಅಂದ್ರು. ಅಮ್ಮ ಹೆಂಗಿತ್ತು? ಚೆನ್ನಾಗಿತ್ತ? ಮಾತಾಡಿ. ಆಕ್ಚುಲಿ ನಮ್ಮ ಮತ್ತೆ ಸಿಕ್ಕಾಪಟ್ಟೆ ಭಯ ಪಟ್ಟಾರ. ಮಮ್ಮಿ ಹೆಂಗಿತ್ತು? ಹೆದರಿಕೆ ಆಗೊಂತಿತ್ತ? ಮೊದ್ಲೇ ಹತ್ಬೇಕಾದ್ರೆ ಸ್ವಲ್ಪ ಭಯ ಆತ, ಆಮೇಲೆ ಅಲ್ಲಿ ಬರೋ ಮುಂದೆ ಏನ್ ಅನ್ಸ್ಲಿಲ್ಲ. ಅಲ್ಲಿ ದೂಕಿನ ಮೇಲೆ ಗೊತ್ತೇ ಆಗಲ್ಲ, ಬಂದಿದ್ದ ಆರಾಮಾಗಿ ಬಂದ್ಬಿಡ್ಬೋದು. ಪಾಪ ಸಿಕ್ಕಾಪಟ್ಟೆ ಭಯ ಬಿದ್ದಾರ. ಈಗ ಮಾತಾಡಕ್ ಆಗ್ತಿಲ್ಲ, ಸುಧಾರ್ಸಕ್ ಟೈಮ್ ಬೇಕು ಸುಧಾರ್ಸ್ಕೊಳಕ್ಕೆ. ಓಕೆ, ನೆಕ್ಸ್ಟ್ ಈಗ ನಮ್ಮ ಮಾವ, ನಮ್ಮಪ್ಪ ಅವ್ರೀಗ ಸೈಕ್ಲಿಂಗ್ ಹೋಗ್ತಾರ. ಅಕ್ಕ ಗಾಗಲ್ ರೆಡಿ ಮಾಡ್ಕೊಳ್ಳಿಗತ್ತಾರ ಹಾಕೊಂಡು. ಅಕ್ಕ ಗಾಗಲ್ ಫಸ್ಟ್ ಟೈಮ್ ನಮ್ಮ ಮಮ್ಮಿ ಈ ಥರದ್ದೆಲ್ಲ ಗೇಮ್ ಮಾಡಿದ್ದು. ಅದರಲ್ಲೇ ನೋಡಿ ಇವತ್ತು ಫುಲ್ಲು ಎಲ್ಲ ಸೀರೆ ಗೀರಿ ಬಿಟ್ಬಿಟ್ಟು ಚೂಡಿ ಬೇರೆ ಹಾಕೊಂಡ್ಬಿಟ್ಟಲೆ. ಒಂದು ಕಾನ್ಫಿಡೆನ್ಸ್. ಸೀರೆ ಗೀರಿ ಇದ್ದಿದ್ರೆ ಇನ್ನೂ ಕಷ್ಟ ಆಗ್ಬಿಡೋದು ಅವಳಿಗೆ.
ಹೆಂಗಿತ್ತು ಮಮ್ಮಿ, ಭಯ ಭಯ ಆಗ್ತಾ? ಅಯ್ಯೋ ಫಸ್ಟ್ಗೆ ಹತ್ಬೇಕಾದ್ರೆ ತುಂಬ ಭಯ ಆಯ್ತು. ಆಮೇಲೆ ಅಲ್ಲೆಲ್ಲ ಹುಡುಗರು ಹತ್ರಿ ಅಂದಾಗ ಒಂದು ಸ್ವಲ್ಪ ಧೈರ್ಯ ಬಂದು ಹತ್ತಿದೆ. ಆಮೇಲೆ ಚೆನ್ನಾಗಿತ್ತು. ಮುಂದೆ ಬಂದಾಗ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ನಾನು ಇಷ್ಟು ವರ್ಷದಲ್ಲಿ ನಾನೇ ಆಡಿಲ್ಲ ಒಂದ್ಸರಿನು, ನಂಗೆ ನೋಡಕ್ಕೆ ಇಷ್ಟ, ಆಡಲ್ಲ ನಾನು. ಇದೆಲ್ಲ ನೋಡ್ದವ್ರಲ್ಲ, ಇದೇ ಫಸ್ಟ್ ಟೈಮ್ ನಾವು ಹತ್ತಿದ್ದು. ಇಲ್ಲಿ ಆ್ಯಕ್ಚುಲಿ ತುಂಬ ಅಡ್ವೆಂಚರ್ಸ್ ಗೇಮ್ ಇದೆ. ನನಗೆ ಇಲ್ಲಿ ಗೇಮ್ಗಳಿಗಿಂತ ಈ ಲೊಕೇಶನ್ ಒಂದಿದೆ ಅಲ್ಲ, ನಾವು ಬೆಂಗಳೂರಲ್ಲಿ ತುಂಬ ಸ್ಟ್ರೆಸ್ಸಲ್ಲಿ ಇರ್ತೀವಿ, ಕೆಲಸ ವರ್ಕು ಅದು ಇದು ಅಂತ ತುಂಬ ಇರುತ್ತೆ ಎಲ್ಲರಿಗೂ. ಬಟ್ ವೀಕೆಂಡ್ ಟೈಮ್ಗಳಲ್ಲಿ ಮನೇಲಿ ಮಕ್ಕಳು ಮರಿ ಇವೆಲ್ಲ ಇದ್ದಾಗ ಇಲ್ಲಿ ಬಂದು ಎಂಜಾಯ್ಮೆಂಟ್ ಮಾಡೋಕ್ಕೆ, ಒಂದು ಫನ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ನಾವು ಎಷ್ಟೋ ಸಲ ಬೆಂಗಳೂರಲ್ಲಿ ಇದ್ದಾಗ ತುಂಬ ಬೆಂಗಳೂರು ಟ್ರಾಫಿಕ್ಕು, ಬೆಂಗಳೂರು ಕೆಲಸ, ನಮ್ಗೆ ತುಂಬ ಒಂಥರ ಬೇಜಾರಾಗ್ತಿದೆ, ಎಲ್ಲಾದರೂ ಹೋಗಬೇಕು, ಒಂದು ವೀಕೆಂಡ್ ಫನ್ ಬೇಕು ಅನಿಸ್ತಿರುತ್ತೆ. ಬಟ್ ಇದು ನಮಗೆ ಈ ಒಂದು ಏನು ನಮ್ಮ ಕನಕಪುರ ದಾಟ್ಬಿಟ್ಟು ಹೊರಗಡೆ ಬಂದಮೇಲೂ ಕೂಡ ನಾವು ಬೆಂಗಳೂರು ಹತ್ತತ್ರ ಅನಿಸಿದ್ರು ಕೂಡ ಈ ಒಂದು ಒಳಗಡೆ ಈ ಗೇಟ್ನ ನಾವು ಎಂಟ್ರ್ ಆದ ತಕ್ಷಣ ನಮಗೆ ತುಂಬ ಫೀಲ್ ಆಗುತ್ತೆ, ಎಲ್ಲೋ ಒಂಥರ ಮಂಗಳೂರು ಫೀಲ್ ಆಗುತ್ತೆ. ತುಂಬ ಚೆನ್ನಾಗಿದೆ ಒಂದು ಕ್ಲೈಮೇಟು, ಈ ವಾತಾವರಣ. ಪಾಪ ಗೇಮ್ಸ್ ಎಲ್ಲ ಹೆಂಗಿತ್ತು? ಗೇಮ್ಸ್ ಭಾರಿ ಇದ್ದು. ನಾವಿಲ್ಲಿ ಈ ಸ್ಪೇಸಿಗೆ ಬಂದಮೇಲೆ ನೋಡು, ಅಲ್ಲಿ ನಾವು ಬೆಂಗಳೂರಲ್ಲಿ ಅಷ್ಟು ಟ್ರಾಫಿಕ್ ಇದ್ರೂ ಕೂಡ ಇಲ್ಲೆಲ್ಲೋ ಬೇರೆ, ನಾವೆಲ್ಲೋ ಮಂಗಳೂರಿಗೆ ಬಂದಿದ್ವಿ, ಚಿಕ್ಕಮಂಗ್ಳೂರಿಗೆ ಬಂದಿವ್ರಿ ಅನ್ನೋ ಫೀಲ್ ಇದೆ, ಬೇರೆ ಥರ. ಎಲ್ಲ ಗೇಮ್ಸ್ ಚೆನ್ನಾಗಿದೆ, ರೂಮ್ಸ್ ಚೆನ್ನಾಗಿದೆ. ಊಟ ಹೆಂಗೆ ಅನಿಸ್ತು? ಊಟ ಚೆನ್ನಾಗಿದೆ. ಊಟ ಚೆನ್ನಾಗಿದೆ ಇಲ್ಲೆಲ್ಲ, ನಾಷ್ಟ ಚೆನ್ನಾಗಿದೆ, ಕಾಫಿ, ರೂಮ್ಸ್, ವೆರೈಟಿ ಫುಡ್. ತುಂಬಾ ಕ್ಲೀನ್ ಆಗಿ ಇಟ್ಟಿದ್ದಾರೆ ಆಕ್ಚುಲಿ ಎಲ್ಲ ಪೂರ್ತಿ ಸುತ್ತಮುತ್ತ ರೆಸಾರ್ಟ್ನ. ನಮ್ಮಪ್ಪ ಎಲ್ಲ ಹೋಗ್ತಿರ್ತಾರೆ ಎಲ್ಲ ಕಡೆ, ಗೋವಾ ಎಲ್ಲ ಕಡೆ ಅಡ್ಡಾಡ್ತಾರೆ ನಮ್ಮಪ್ಪನ ಏನು ಚಿಂತೆ ಇಲ್ಲ. ಬಟ್ ನಮ್ಮ ಮಮ್ಮಿ ಎಲ್ಲೂ ಹೋಗಿರಲ್ಲ, ಮನೇಲೇ ಇರ್ತಾರೆ ಜಾಸ್ತಿ, ಎಲ್ಲೂ ಕರ್ಕೊಂಡು ಹೋಗಲ್ಲ ನಮ್ಮಪ್ಪ. ಅವ್ರವ್ರದ್ದು ಟೀಮ್ ಐತೆ ಒಂದು ಸಂಘದ ಸದಸ್ಯರು ಮಾತ್ರ ಹೋಗೋದವ್ರು ಎಲ್ಲ ಕಡೆ. ಬಟ್ ಇವತ್ತು ನಮ್ಮ ಮಮ್ಮಿನ ಕರ್ಕೊಂಬಂದಿದ್ವಿ. ಇಲ್ಲಿ ರೆಸಾರ್ಟಲ್ಲಿ ಸ್ಪೆಷಲಿ ಏನಂದರೆ, ಮಕ್ಕಳು ಮರಿ ಇದ್ದರೆ ಮನೇಲಿ ಒಂದು ಹೋಗಬೇಕು ಒಂದಿನ ಹೊರಗಡೆ ಎಲ್ಲೋ ಅಂದರೆ ತುಂಬ ಚೆನ್ನಾಗಿದೆ. ಎಲ್ಲ ಒಂದು ಸ್ಪೇಸ್ ಇರ್ಬೋದು, ರೂಮ್ಗಳಿರ್ಬೋದು. ಎಸ್ಪೆಷಲಿ ಈ ರೆಸಾರ್ಟ್ ಎಷ್ಟು ದೊಡ್ಡದಾಗಿದೆ ಅಂದರೆ ಸಖತ್ ದೊಡ್ಡದಾಗಿದೆ. ಎಲ್ಲ ದೊಡ್ಡದಾಗಿದ್ರೂ ಕೂಡ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಅಂದರೆ ಸಖತ್ ನೀಟಾಗಿ ಇಟ್ಟಿದ್ದಾರೆ ಎಲ್ಲ ಕಡೆ. ನಿಮಗೆ ಆಮೇಲೆ ನಾನು ಡೀಟೇಲಾಗಿ ಎಲ್ಲನೂ ತೋರಿಸ್ತೀನಿ. ಬಟ್ ಒಂದು ಹೇಳ್ಬೇಕಂದ್ರೆ ಫುಡ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ವೆಜ್, ನಾನ್ ವೆಜ್ ವೆರೈಟಿಗಳು ತುಂಬ ಇದೆ ನಿಮಗೆ ಎಲ್ಲದರಲ್ಲೂ. ಬೆಳಗ್ಗೆ ತಿಂಡಿ ನಾನು ನಿಮಗೆ ತೋರಿಸ್ತೆ ಈಗಾಗಲೇ, ಆಮೇಲೆ ಮಧ್ಯಾಹ್ನ ಊಟ ತೋರಿಸ್ತೀನಿ, ಡಿನ್ನರ್ ಇರುತ್ತೆ, ಟೀ ಕಾಫಿ ಎಲ್ಲ ಸಿಗುತ್ತೆ. ಆಮೇಲೆ ನಿಮ್ಗೆ ಸಂಜೆ ಫೈರ್ ಕ್ಯಾಂಪ್ ಇರುತ್ತೆ. ನೋಡಿ ಸ್ಪೇಸ್ ನೀವು ಎಲ್ಲ ಎಷ್ಟು ಚೆನ್ನಾಗಿದೆ. ಬಾಳ ಮಂದಿ ಬರ್ತಾರ್ರಿ ಇಲ್ಲಿ ನೋಡಾಕ, ಎಷ್ಟೊಂದ್ ಜನ ಅದಾರ ಇಲ್ಲೆಲ್ಲ ನೋಡಕ್ಕೆ. ಮಕ್ಳು ಕರ್ಕೊಂಡ್ ಬರಾಕ ತುಂಬಾ ಬಾಳ ಚಲೋ ಇರುತ್ತ. ನೀವು ಬರ್ರಿ, ಎಲ್ರು ಒಂದ್ಸಲ ಬಂದು ಇಲ್ಲಿ ನೋಡ್ರಿ ಈ ರೆಸಾರ್ಟ್ನ. ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಈಗಲೇ ಸಬ್ಸ್ಕ್ರೈಬ್ ಮಾಡ್ರಿ. ಆಕ್ಚುಲಿ ನಮ್ಮ ಮಮ್ಮಿ ಪಾಪ ಫಸ್ಟ್ ಟೈಮ್ ಮಾತಾಡ್ತಿರೋದು ಹಿಂಗೆ, ಅದು ಒಂದು ಕ್ಯಾಮ್ರಾ ಇಂಗ್ಲಿಷ್ ಕ್ಯಾಮ್ರಾ ಇರೋದು ಮಾತಾಡ್ತಿರೋದು ಫಸ್ಟ್ ಟೈಮ್ ಹಿಂಗೆ. ಅವ್ರಿಗೆಲ್ಲ ಅಲ್ಲೇ ಕ್ಯಾಮ್ರಾ ಕೈ ಇಟ್ಟು ವಿಡಿಯೋ ಮಾಡ್ತೀಯಲ್ಲ ಈಗ ಗೊತ್ತಾಯ್ತು. ಈಗ ನಾನು ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ಎಂಬೇ ನಿನಗೆ ಸಾಟಿ. ಹಳ್ಳಿ ಒಳಗೆ ಜಗ್ಗಿ ಒಡ್ಡಿ ಮ್ಯಾಗ ಹಚ್ಚಾರ, ಇಲ್ಲಿ ಬಂದು ಇಬ್ರು ಎಮ್ಮಿ ಮ್ಯಾಗ ಹತ್ತಿ ಬೀಳಕಂತಾರ. ಭಾಳ ಬೆರಕಿದ್ದಿದ್ದು ಎಮ್ಮಿ ಗುಡ್ಡ. ಆ್ಯಕ್ಚುಲಿ ಈ ಥರ ಗೇಮ್ ಎಲ್ಲ ಇಷ್ಟ ಆಗಲ್ಲ, ಬಟ್ ಇವಳಿಗೆಲ್ಲ ತುಂಬ ಇಷ್ಟ. ಬಟ್ ಏನು ಮಾಡೋಣ, ಪಾಪ ಆಡುವಂಥ ಪರಿಸ್ಥಿತಿಲಿಲ್ಲ, ಎಲ್ಲ ಜಿಗ್ದಾಡೋಳು ಟಕ ಅಂತ. ನನಗೆ ಇನ್ನು ಆಕ್ಚುಲಿ ನಾನು ಆಡಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಅತ್ತೆ ಮಾವ ಚೆನ್ನಾಗಿ ಆಡಿ ಗೇಮ್ನ ಸಖತ್ ಎಂಜಾಯ್ ಮಾಡತ್ತಾರೆ. ಸೊ ಅದು ತುಂಬಾ ಹ್ಯಾಪಿ ಇದೆ ನಂಗೆ. ಆಮೇಲೆ ಕಿಡ್ಸ್ಗಳಂತೂ ನಾರ್ಮಲ್ ಆಡ್ಲಿಕ್ಕೆ, ಸೊ ಐ ಆಮ್ ವೆರಿ ಹ್ಯಾಪಿ. ಬಾ, ಎಸ್ ಕಮಾನ್, ಹಿಂಗೆ ಮಾಡ, ಕಮಾನ್, ಎಸ್ ಕಮ್ ಟು ಆಮೆಗುಂದಿ ರೆಸಾರ್ಟ್. ಎಸ್, ಅವನು ಹೇಳೋದು ಇಂಗ್ಲೀಷಲ್ಲಿ ಮಾತಾಡಲ್ಲ, ಅವ್ನು ಮಾತಾಡೋದು ಸ್ಪ್ಯಾನಿಷಲ್ಲಿ. ಈಗ ಹೇಳ್ತೀನಿ ನೋಡು, ವೆಲ್ಕಮ್ ಟು ಆಮೆಗುಂದಿ. ಎಸ್, ಸ್ಪ್ಯಾನಿಷಲ್ಲಿ ಅವ್ನು ಹೇಳೋ ಭಾಷೆಯಲ್ಲಿ ವೆಲ್ಕಮ್ ಟು ಆಮೆಗುಂದಿ ಅಂತ. ಹೆಂಗಿತ್ತು? ಫನ್? ಎಸ್, ಆಲ್ ದ ಬೆಸ್ಟ್. ನೋಡಿ, ಆಲ್ ದ ಬೆಸ್ಟ್ಗೂ ಫುಲ್ ದ ಬೆಸ್ಟ್ ಅಂತಾನೆ. ಕಮಾನ್, ಎಸ್ ಎಸ್, ಗೋ. ಎಸ್, ಥ್ಯಾಂಕ್ ಯು ಆತ್ಯ. ಥ್ಯಾಂಕ್ ಯು ಆತ್ಯ.
Ja, sofa. Ja, sofa. Ja, sofa. Ja, sofa. Ja, sofa. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? Yes. Please subscribe. Please subscribe. ಉಲ್ಟಾ ಬರುತ್ತೆ, ಏನೇನಾಗುತ್ತೋ ಗೊತ್ತಿಲ್ಲ ಇನ್ನು ನನಗೆ. ಇಲ್ಲ ರಿಸ್ಕ್ ತೊಗೊಂತ ನಿನ್ನ ಮಗ ಇವತ್ತೊಂದು ದಿನ ಒಂದು ವಿಡಿಯೋಕ್ಕೆ. ಹೆದರ್ಬೇಡ, ಹೆದ್ರಿಗೆ ಬರುತ್ತೆ ಅಂದ್ರೂ ನೋಡು, ಹೆದ್ರಿಗೆ ಬರ್ಲಾರ್ದೆ ಹೆಂಗೆ ಆ್ಯಕ್ಟಿಂಗ್ ಮಾಡ್ತೀನಿ. ಒಂದರ ಒಂದು ಕರೆಕ್ಟಾಗಿ ಹಿಡಿದ್ಬಿಡೆ ಸಾಕು. ಹಾಂ ನಂಗೆ ಬೇಡ. ಹಾಂ ಮಾಡಿ ಯವ್ವ, ಬೇಡ ಬಿಡು ಬ್ರೋ. ಯವ್ವ ಬೇಡ ಬೇಡ ಬೇಡ, ಹಿಡ್ಕೊಳ್ಳಿ ಯವ್ವ. ನಂಗೆ ಭಯ ಆಗುತ್ತೆ, ಹಿಂಗಾಸಿಂಗ್ ಬರಬೇಕು. ಚೆನ್ನಾಗಿತ್ತು ಆ್ಯಕ್ಚುಲಿ, ರಿಸ್ಕ್ ಅಲ್ಲ, ನನಗೆ ಇಷ್ಟ ಇಲ್ಲ. ಎಸ್, ಸೊ ದಿಸ್ ಈಸ್ ಸೋ ಡಿಫಿಕಲ್ಟ್ ವಿತ್ ಯು. ವಾಟ್ ಯು ಸೇ? What is sudden surprise? Yes, this is sudden surprise to me also. ರಿಕ್ಸ್ ತೊಗೊಂಡು ಆಡ್ತಿದ್ದಾನೆ ರಸ್ ಥರ ಚಿಂಟೆ. ಆಲ್ರೆಡಿ 3 ಹಲ್ಲಿದೆ. ಹಲ್ಲು ತೋರಿಸೆ ನೋಡ್ಕೋರಿ, 3 ಹಲ್ಲು ಹಾಲೆ ಡಮಾರು. ಪೆಡ್ಲು ನಿಲ್ಲುತ್ತಾ ಇಲ್ಲ ಅಂದ್ರೂ ಆಡ್ತೀನಿ ಅಂತಾನೆ. ಅವನು ಹೆಂಗೆ ನಿಂತಿದ್ದ ನೋಡಿ ಅಲ್ಲಿ, ಕಳ್ಳ ನಂಬರ್ 2. ಮಡ್ಸೋದಲ್ಲ, ಫ್ಲಿಪ್ ಹಾಕನಪ್ಪ. ಆಡ್ತೀಯನಾ? ಆಡ್ತೀಯಾ? ಏಯ್ ಸುಮ್ಮನೆ ಡೌ ಮಾಡಬೇಡ, ಸುಮ್ಮನಿರ್ಲೇ. ಬ್ರಾ ನನಗೆ ಒಂದೇ ತಂದು ನಮ್ಮ ಬ್ರಾ. ಪಾಪ ತಗೋ, ಲೆಟ್ಸ್ ಗೋ ಹೊಡೋಣ. ಎಸ್ ಯೋ, ಲೆಟ್ಸ್ ಗೋ. ಹಿಂಗೆ ಮಾಡು. ಎಸ್ ಕಮಾನ್. ಹಂಗ ಒಂದು ಹಾಡಾಡ್ರಿ. ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಅಂತ ಮಾಡಿ. ಹೆಂಗಿತ್ತು ಫನ್? ಸ್ವಿಮ್ಮಿಂಗ್ ಮಾಡಿದ್ವಿ, ಸುಸ್ತಾಯ್ತು, ಹೊಟ್ಟೆ ಹಸ್ತೈತಿ. ಸೊ ಊಟಕ್ಕೆ ಬಂದಿದ್ವಿ. ಎಷ್ಟು ಜನ ಇದ್ದಾರೆ ಗೊತ್ತಾ ಈ ರೆಸಾರ್ಟ್ ಅಲ್ಲಿ? ಬಿಕಾಸ್ ಈ ರೆಸಾರ್ಟ್ ಅಷ್ಟು ಸೂಪರ್ ಆಗಿದೆ, ಹಾಗಾಗಿ ಜನ ಬರ್ತಿರ್ತಾರೆ. ಅವಾಗಲೂ ಏನೋ ಮಾಡಿಡಲ್ಲ, ಅವಾಗಲೇ ಬಿಸಿ ಬಿಸಿ ತಂದೂರಿ ಬಿಸಿ ಬಿಸಿ ರೋಟಿ. ಫುಲ್ ಬಿಸಿ ಬಿಸಿಯಾಗಿ. ಜಿಲೇಬಿ, ಐಸ್ ಕ್ರೀಮ್, ವೆಜ್ ಪಲಾವ್, ದಾಲ್, ರೈಸ್, ಕರ್ಡ್, ಚಿಕನ್. ಇದು ಈಗ ನೀನ್ ಡಯಟ್ ಮಾಡ್ತಿದ್ದಲ್ಲ, ಸೊ ರೆಸಾರ್ಟಿಗೆ ಬಂದ್ಮೇಲೆ ಡಯಟ್ ಬಿಟ್ಟು ಹೆಂಗ? ಡಯಟ್ಗೇನು ತೊಂದರೆ ಆಗ್ಲಿಕತ್ತಿಲ್ಲ? ರೆಸಾರ್ಟಲ್ಲಿ ವೆರೈಟಿ ಜಾಸ್ತಿ ಇದೆ, ಚಿಕನ್ ವೆರೈಟಿನೂ ಜಾಸ್ತಿ ಇದೆ, ವೆಜ್ಜಿಗೆ ವೆರೈಟಿ ಜಾಸ್ತಿ, ನಾನ್ ವೆಜ್ಗೆ ವೆರೈಟಿ ಜಾಸ್ತಿ. ನಾನ್ ವೆಜ್ ಇದ್ದಲ್ಲಿ ನಮ್ಮ ಡಯಟ್ಗೆ ಏನು ಪ್ರಾಬ್ಲಮ್ ಇಲ್ಲ. ನೋಡಿರಿ ಚಿಕನ್ ಐಟಮು